ಗೀತಾ ಗೀತಾ ಮಧ್ಯರಾತ್ರಿಯಲ್ಲಿ ಹೇಳ್ದೆ ಕೇಳದೆ ಯಾವ ಜೊತೆ ನೀವು ಹೋಗಿದ್ದು? ಹೋಗಲೇ ಬಾಬಾ ಪ್ಲೀಸ್ ಗೀತಾನ ಹೊಡಿಬೇಡಿ. ಅವಳು ಯಾರನ್ನು ನೋಡಕ್ ಆಚೆ ಹೋಗಿಲ್ಲ, ನನ್ನನ್ನ ಅಂದ್ರೆ ಅವಳ ಗಂಡನ್ನ ನೋಡಕ್ ಬಂದಿದ್ಲು. ಇದೇ ಪಾಯಿಂಟ್ ನನಗೆ ಬೇಕಾಗಿದ್ದು. ಅಲ್ಲೋ, ನೀನು ಹೇಗೋ ನನ್ನ ಮಗಳ ಗಂಡ ಆಗ್ತೀಯಾ? ನೀನೇನು ಅವಳು ತಾಲಿ ಕಟ್ಟಿದ್ಯೋ? ಏನಪ್ಪ ವಿಜಯಕುಮಾರ, ಮಿಡ್ಲ್ ಕ್ಲಾಸ್ ಜನ ಅಂದ್ರೆ ನೀವು ಏನ್ ಬೇಕಾದ್ರೂ ಆಟ ಆಡ್ಬೋದು ಅಂತ ಅನ್ಕೊಂಡಿದ್ದೀರೋ? ನೀನೇನೇ ಅಲ್ಲಿ ನಿಂತಿದ್ಯಾ, ಈ ಕಡೆ ಬಾರೆ. ನೀನ್ ಮಾಡಿದ ಹಲ್ಕ ಕೆಲಸದಿಂದ ನನ್ನ ಮಗಳು ಜೀವನ ಬರ್ಬಾತ್ ಆಗೋಯ್ತು ಕಣಯ್ಯ. ನಾವು ಬೀದಿಗೆ ಬಂದ್ಬಿಟ್ವಿ. ನೀನ್ ಅವತ್ತು ಅವಳನ್ನ ಗೆಸ್ಟ್ ಹೌಸ್ ಅಲ್ಲಿ 10 ನಿಮಿಷ ಕೂಡ ಹಾಕಿದ್ದು ಅವಳ ಜೀವನದಲ್ಲಿ ಕಪ್ಪು ಚುಕ್ಕೆ ಆಗೋಯ್ತು. ಎಂತ ಕೆಲಸ ಮಾಡ್ಬಿಟ್ಟು ನೀಚ. ನೀನ್ ನೀಚ ಅಲ್ಲ, ನಿನ್ನ ತಪ್ಪುಗಳನ್ನ ತಿದ್ದದೆ ನಿನ್ನ ತರ ಬಿಟ್ಟಿದಾರಲ್ಲ ನಿಮ್ಮಪ್ಪ ಅಮ್ಮ, ಅವರು ನೀಚರು. ಮುಚ್ಚ ಬಾಯಿ, ಮಾವ ಅಂತೆ ಮಾವ. ಭೂತಕಾಲದ ಭೂತನ ಚಿಂತೆ ಮುಗ್ದಾಯ್ತು. ಹಳೆ ಸಂಬಂಧದ ಹೆಸರಲ್ಲಿ ನಮ್ಮನೆ ಸುತ್ತಮುತ್ತ ಇವಳು ಹಿಂದೆ ಮುಂದೆ ಏನಾದ್ರೂ ಓಡಾಡ್ದ್ಯೋ ನಿನ್ನ ಚರ್ಮ ಸುಲ್ದು ನೇತ್ ಹಾಕ್ಬಿಡ್ತೀನಿ. ಏನಿದೆಲ್ಲ ನೀನಾದ್ರೂ ಮಾವಂಗೆ ಗೀತಿನ ಹತ್ರ ಏನೋ ಕೇಳ್ತೀಯಾ? ಹೋಗು ಅಂತ ನಾನು ಹೇಳ್ತಾ ಇದ್ದೀನಿ. ಹೋಗಲ್ಲೋ? ಮಗ, ಏನು ನಡೀತಾ ಇದೆ ಇಲ್ಲಿ? ವಿಜಿ ನೋಡಿದ್ರೆ ಹೆಂಡತಿ ಬೇಕು ಅಂತಾನೆ, ಆ ಗೀತಾ ನೋಡಿದ್ರೆ ಗಂಡ ಬೇಕು ಅಂತಾಳೆ. ವಿಜಿ ಮಾವ ನೋಡಿದ್ರೆ ಅವಳಿ ಅಂದ್ರೆ ಬನ್ನಿ ಅಂತ ನೈಸಾಗಿ ಮನೆ ಕರ್ಕೊಂಡು ಹೋಗ್ತಿದ್ದಾನೆ. ಮಗ, ಒಟ್ನಲ್ಲಿ ವಿಜಯ್ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತ ಆ ದೇವ್ರಿಗೆ ಮಾತ್ರ ಗೊತ್ತು ಕಣ. ಅಂದ್ರೆ ಗುರುವೆ, ಖಂಡಿತ ಏನಾದ್ರೂ ಅನಾಹುತ ಆಗುತ್ತೆ. ನಾವು ಏನೋ ಮಾತಾಡ್ತಾ ಇದೀಯಾ? ಗೀತಾ ಅವರಪ್ಪ ಮಾತಾಡಿದ್ ನೋಡಿದ್ರೆ ಅವ್ರ ಮಗಳನ್ನ ಅಳಿಯಾನ ಅವರೇ ಒಂದ್ ಮಾಡೋ ತರ ಇದಾರೆ. ಇಲ್ಲ ಕಣ, ಅವ್ರಪ್ಪ ಮೊದ್ಲೇ ಮೆಂಟ್ಲು. ವಿಜಿನ ನೈಸಾಗಿ ಮನೆ ಕರ್ಕೊಂಡು ಹೋಗಿದ್ದಾನೆ ಅಂದ್ರೆ ಗ್ಯಾರಂಟಿಯಲ್ಲಿ ಏನಾದ್ರೂ ಅನಾಹುತ ಆಗುತ್ತೆ. ಅವ್ನು ನಮ್ ಫ್ರೆಂಡ್ ಕಣ, ಹೋಗಿ ಹೋಗಿ ನೀನು ಈ ತರ ಮಾತಾಡ್ತಿಯಲ್ಲ. ನೋಡ್ತಾ ಇರು, ಅವ್ನು ಹೋಗಿದ್ ಕೆಲಸ ಗ್ಯಾರಂಟಿ ಸಕ್ಸಸ್ ಆಗುತ್ತೆ. ಏನೋ ಹಾಗೋಗ್ತಾ ಇದ್ಯಾ ಮಹಾರಾಜನ್ ತರ? ಕ್ಷಮೆ ಕೇಳ್ಬಿಟ್ಟು ಹೋಗು, ಕ್ಷಮೆ ಕೇಳ್ಬಿಟ್ಟು ಹೋಗು ಅಂದೆ. ನಡು ರಾತ್ರಿಲಿ ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದಕ್ಕೆ ಅಷ್ಟೇ ಅಲ್ಲ, ನಡು ರಸ್ತೆಯಲ್ಲಿ ನಮ್ಮ ಜೀವನನ ತಂದು ನಿಲ್ಸಿದ್ದಕ್ಕೆ ಕ್ಷಮೆ ಕೇಳ್ಬಿಟ್ಟು ಹೋಗು ಅಂದೆ. ಕೇಳಯ್ಯ ಕ್ಷಮೆನಾ? ಬರೀ ಕ್ಷಮೆ ಕೇಳಿದ್ರೆ ಸಾಲಲ್ಲ ಕಣೋ, ಮಂಡಿ ಊರಿ ಕೆನ್ನೆಗೆ ಹೊಡ್ಕೊಂಡು ತಲೆ ಬಗ್ಸಿ ಕ್ಷಮೆ ಕೇಳು ಅಂದೆ. ಏನಯ್ಯ ಹಲ್ಕಿಸಿದ ಇದ್ಯಾ? ಕ್ಷಮೆ ಕೇಳಯ್ಯ ಅಂದೆ. ಮಾವ, ನಾನೇನಾದ್ರೂ ಹಳೆ ವಿಜಯ್ ಆಗಿದ್ದಿದ್ರೆ ಇಲ್ಲಿ ನಡೀತಿದ್ದ ಸೀನೇ ಬೇರೆ. ಏನ್ ಮಾಡ್ಲಿ, ನಿಮ್ ಮಗಳು ನನ್ನ ಆ ರೇಂಜಿಗೆ ಬದಲಾಯಿಸ್ಬಿಟ್ಟಿಲ್ಲ ಮಾವ. ನಾನ್ ಸಾರಿ ಕೇಳಲ್ಲ ಮಾವ. ನಾನಂತೆ ಒಂದು ಪಾಠ ಹೇಳ್ಕೊಟ್ಟಿದ್ದಲ್ಲ, ಏನ್ ಗೊತ್ತಾ? ತಪ್ಪು ಮಾಡ್ದಿದ್ರೆ ತಿಪ್ಪರ್ಲಾಗ ಹೊಡೆದ್ರು ಕ್ಷಮೆ ಕೇಳಬಾರ್ದು ಅಂತ. ಅದಕ್ಕೋಸ್ಕರ ಕ್ಷಮೆ ಕೇಳ್ತಿಲ್ಲ ಮಾವ.
ಹೆಂಡತಿ ನಿನ್ ಮಾತನ್ನ ಉಳಿಸ್ಕೊಂಡೆ ನೋಡು. ಅಂಡ್ ಇನ್ನೊಂದು ವಿಷಯ, ನಾನ್ ನಿಮ್ಮನ್ನ ಹಳೆ ಸಂಬಂಧದ ಹೆಸರಲ್ಲಿ ಮಾತಾಡ್ಸಲ್ಲ, ಶುರು ಆಗೋ ಹೊಸ ಸಂಬಂಧದ ಹೆಸರಲ್ಲಿ ಮಾತಾಡಿಸ್ತೀನಿ. ಆ ಸಂಬಂಧ ನಾನ್ ನಿಮ್ಮ ಅಳಿಯ, ನಿಮ್ಮ ಮಗಳು ನನ್ನ ಹೆಂಡತಿ. ಯಾವತ್ತಿದ್ರೂ ಗೀತಾ ಕೊರಳಿಗೆ ತಾಳಿ ಕಟ್ಟೋದು ನಾನೇ ಮಾವ. ಅತ್ತೆ ಬರ್ತೀನಿ. ಎಂಟೆ ನಾಳೆ ಕಾಲೇಜಲ್ಲಿ ಸಿಗೋಣ. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ. ವಿಜಿ, ಕುಡ್ದಿದ್ಯೇನೋ? ಡ್ಯಾಡ್, ಅದು ಗೀತಾ ಇಲ್ಲ ಅಂತ ನೀನು ಕೆಟ್ಟು ಹೋಗಿದ್ಯಾ ಅಂತ ನಾಟಕ ಆಡ್ತಾ ಇದೆಯಾ ವಿಜಿ? ಹೌದು ಡ್ಯಾಡ್. ಯಾಕೋ ವರ್ಕೌಟ್ ಆಗ್ಲಿಲ್ವಾ? ಇಲ್ಲ ಡ್ಯಾಡ್. ಇದು ನಾಟಕ ಅಂತ ಗೀತಾಗೂ ಗೊತ್ತಾಯ್ತು. ನೋಡಿದ್ಯಾ ವಿಜಿ, ಅವಳು ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾಳೆ ಅಂತ. ಆದರೂ ಗೀತಾ ಯಾಕೋ ನಿನ್ ಜೊತೆ ಬರ್ಲಿಲ್ಲ ವಿಜಿ? ಅದೇ ನನಗೂ ಅರ್ಥ ಆಗ್ತಿಲ್ಲ ಡ್ಯಾಡ್. ಬರಲ್ಲ ಅಂತ ಆಟ ಆಡ್ದಿರೋದಕ್ಕೆ ಕಾರಣ ಏನು ಅಂತ ನಾನು ಹುಡುಕ್ತಾ ಇದ್ದೀನಿ. ಕಾರಣ ಏನೇ ಇರಲಿ ವಿಜಿ, ನೀನು ಅವಳಿಗೆ ನಾನಾ ರೂಪದಲ್ಲಿ ತೊಂದರೆ ಕೊಟ್ಟಿದ್ದೆ. ಅದಕ್ಕೆ ಈ ರೂಪದಲ್ಲಿ ನಿನಗೆ ಶಿಕ್ಷೆ ಆಗ್ತಿದೆ ಅಂತ ತಿಳ್ಕೊ. ಈ ಶಿಕ್ಷೆ ಮುಗೀತಿದ್ದ ಹಾಗೆ ನಿನ್ನ ಹೆಂಡತಿ ನಿನ್ ಜೊತೆ ಬಂದೇ ಬರ್ತಾಳೆ ವಿಜಿ. ಆ ಪ್ರಯತ್ನದಲ್ಲಿ ನಾನು ಯಾವತ್ತಿದ್ರೂ ನಿನ್ ಜೊತೆ ಇದ್ದೇ ಇರ್ತೀನಿ ವಿಜಿ. ಹೋಗು, ಈಗ ಆರಾಮಾಗಿ ರೆಸ್ಟ್ ತಗೋ. ಸುಶೀಲಾ, ನೀನು ಹೆಣ್ಣೆತ್ತಿದ್ಯಾ ಅನ್ನೋ ಕಾರಣಕ್ಕೆ ಪದೇ ಪದೇ ನಾನು ನಿನ್ನ ಬೈತಾ ಇದ್ರು ನಿನ್ನ ಮಗಳಿಗೆ ಸ್ವಲ್ಪನಾದರೂ ಸ್ವಾತಂತ್ರ್ಯ ಕೊಟ್ಟಿದ್ದೆ. ಅದಕ್ಕೆ ಅಲ್ವೇನೆ ಅವಳು ಕಾಲ ಮೇಲೆ ಅವಳು ನಿಂತ್ಕೊಂಡಿದ್ದು, ಹೂ ಕಟ್ಟಿದ್ದು, ಅವಳು ಕಾಲೇಜ್ ಫೀಸ್ನ ಅವಳೇ ಕಟ್ಕೊಂಡಿದ್ದು. ಅಂದಮೇಲೆ ಬೈತಾ ಬೈತಾ ಇವಳಲ್ಲಿ ಸ್ವಾಭಿಮಾನ ಬೆಳೆಸಿರೋದು ಯಾರು? ನಾನು ತಾನೇ. ಇಂಥ ತಂದೆನ ಆ ಮಂತ್ರಿ ಮನೆಯವರು ದುಡ್ಡಿನ ಆಸೆಗೆ ಮಗಳನ್ನ ಹೆಂಡತಿಯಾಗಿ ನಾಟಕ ಮಾಡೋದಕ್ಕೆ ಕಳಿಸಿರೋ ನೀಚ ಅಂದಾಗ ನನ್ನ ಹತ್ರ ಉತ್ತರ ಇರಲಿಲ್ಲ ಸುಶೀಲಾ. ಹರಿದು ಕಸವಾಗಿದ್ದಳು ಬದುಕಲ್ಲಿ ಮದುವೆಯನ್ನು ಹೊಲಿಗೆ ಬಿತ್ತಲ್ಲ ಅಂತ ಸಮಾಧಾನದಿಂದ ಇವಳು ಮದುವೆಗೆ ಒಪ್ಕೊಂಡಿದ್ದೆ. ಅಷ್ಟೇ ಅಲ್ಲ ಕಣೆ, ಇವಳು
ಅವನ ಹೆಂಡತಿ ಅಂತ ನಡೆಸಿ ಆ ಮನೆ ನೆಮ್ಮದಿನ ಕೆಡಿಸಿ ಆ ಮನೆ ಕಳಂಕ ಅಂತ ಹೆಸರು ತಗೊಂಡು ತೂಚಿ ಅಂತ ಉಗಿಸ್ಕೊಂಡಾಗ್ಲೂ ನನ್ನ ಹತ್ರ ಉತ್ತರ ಇರಲಿಲ್ಲ ಸುಶೀಲಾ. ಆದ್ರೆ ಸುಶೀಲಾ, ನನ್ನ ಮಗಳ ಬದುಕನ್ನ ಕಟ್ಟಿ ಈ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಕಣೆ ನಾನು. ಇದು ನನ್ನ ಸ್ವಾಭಿಮಾನಕ್ಕೆ ಸವಾಲು ಕಣೆ. ಸವಾಲು ಕಣೆ. ನೋಡೆ ಸುಶೀಲಾ, ಆ ವಿಜಯ್ ಇವಳನ್ನ ಮದ್ವೆ ಆಗೋದಕ್ಕೆ 1000 ಪ್ರಯತ್ನ ಮಾಡ್ಬೋದು, ಸೋಲ್ತಾನೆ. ಇವಳನ್ನ ಮದ್ವೆ ಆಗೋದಕ್ಕೆ ಹರಸಾಹಸ ಮಾಡ್ಬೋದು, ಮಣ್ಣು ಮುಕ್ತಾನೆ. ಇವಳನ್ನೆರಳು ಕೂಡ ಅವನ ಮೇಲೆ ಬಿಡಬಾರ್ದು. ಅದಕ್ಕೆ ಹೇಳ್ಬಿಡು, ಮನಸ್ಸಲ್ಲಿ ಯಾವ ಆಸೆಗಳನ್ನು ಇಟ್ಕೊಳ್ಬೇಡ ಅಂತ. ನನ್ಗೆ ಯಾವತ್ತು ಅವಮಾನ ಮಾಡಿ ಕಳಿಸಿದ್ರು ನಾನು ಅವತ್ತೇ ಆ ಮನೆನ ಮರ್ತಾಯ್ತು. ಇನ್ಮೇಲೆ ಈ ಮನೆ ಜನ ಆ ಮನೆ ಜನಗಳನ್ನ, ಅಲ್ಲಿನ ನೆನಪುಗಳನ್ನ ಯಾವತ್ತೂ ಇಟ್ಕೋಬಾರ್ದು. ಅರ್ಥ ಆಯ್ತೋ ಇಲ್ವೋ ಸುಶೀಲಾ? ಸರಿಯಪ್ಪ.